ಅನಿಸ್ತು ಸರ್. ನಾನೀಗ ಕೆಲವೊಬ್ಬರು ಹೋರಾಟಗಾರರನ್ನು ನೋಡ್ತೀವಿ, ಯಾವುದೋ ಒಂದು ವಿಷಯದಲ್ಲಿ ಹೋರಾಟನ ಮಾಡ್ತಾರೆ, ಸುಮ್ಮನಾಗ್ಬಿಡ್ತಾರೆ. ಆದರೆ ನೀವು ಯಾವುದೇ ಸಮಸ್ಯೆ ಬಂದರೂ ಮುಂದಾಳತ್ವ ವಹಿಸ್ಕೊಂಡು ಅದರ ವಿರುದ್ಧ ಹೋರಾಟ ಮಾಡ್ತೀರಾ. ಅಂದರೆ ಆ ಕಿಚ್ಚು ಶುರುವಾಗಿದ್ದು ಹೆಂಗೆ? ನೀವು ಹೋರಾಟಕ್ಕೆ ಇಳಿಬೇಕು, ಬೀದಿಲಿ ನಿಂತು ಹೋರಾಟ ಮಾಡಬೇಕು ಅಂತ ನಿಮಗೆ ಪ್ರೇರಣೆ ಆಗಿದ್ದು ಯಾವ ಘಟನೆ? ಏನಾದರೂ ಒಂದು ಘಟನೆ ಆಯ್ತಾ ಆವಾಗ? ಏನಾಗಿದೆ ಅಂದರೆ ಎಲ್ಲ ರಸ್ತೆಯಲ್ಲಿ ಮೂಲೆಯಲ್ಲಿ ಕನ್ನಡದ ನಾಮಫಲಕ ಇಲ್ಲ, ಕನ್ನಡದ ಬಗ್ಗೆ ಕೇಳೋರಿಲ್ಲ. ಮೊದಲು ಎಲ್ಲ ಕನ್ನಡ ವಿರೋಧಿ ನಾಮಫಲಕನಲ್ಲಿ ಕಿತ್ತಾಕಬೇಕು ಅಂಥೇಳಿ ಚಿಕ್ಕಲಾಲ್ ಬಾಗ್ನಿಂದ ಶುರು ಮಾಡ್ತೀವಿ ಹೋರಾಟ. ಎಷ್ಟು ಅವಾಗ ನಿಮಗೆ ವಯಸ್ಸು? ಏನೋ ಆವಾಗ ನನಗೆ 20 ವರ್ಷ ಇರ್ಬೋದು, 15-20 ವರ್ಷ ಇರ್ಬೋದು ಅಂತ ಅನ್ನಿಸ್ತದೆ. ಒಂದು ಹೋರಾಟ ಆರಂಭ ಮಾಡಿದಾಗ ಆವತ್ತಿನ ದಿನ ನಮ್ಮ ಜೊತೆಯಲ್ಲಿ ಏನೋ ಒಂದು 50 ಜನ ಇದ್ದರು ಅಂತ ಕಾಣುತ್ತೆ. ಯಾವಾಗ ನಾವು ಇಡೀ ರಸ್ತೆಯಲ್ಲಿ ಬಳೆಪೇಟೆ, ಚಿಕ್ಕಪೇಟೆ, ಅವಿನ್ಯೂ ರಸ್ತೆ ಎಲ್ಲ ಕಡೆ ನುಗ್ಗಿ ಬೇರೆ ಭಾಷೆ ನಾಮಫಲಕದ ಕಿತ್ತಾಕಿ ಅದಕ್ಕೊಂದು ರೂಪ ಕೊಡಬೇಕಲ್ಲ, ಚಳುವಳಿಗೆ ಹೊರಟಾಗ ಸಾವಿರಾರು ಜನ ಬಂದ್ಬಿಟ್ರು. ಮೊದಲನೇ ಚಳುವಳಿಗೆ ಸಾವಿರಾರು ಜನ. ಮೊದಲು ನಾವು 50 ಜನ ಇದ್ದವು, ಮುಂದು ಸಾವಿರಾರು ಜನ. ಏನು ಇಡೀ ಆ ಬಳೆಪೇಟೆಯಲ್ಲಿ ಹೋಗ್ತಾ ಇದ್ದರೆ, ಚಿಕ್ಕಪೇಟೆಯಲ್ಲಿ ಹೋಗ್ತಾ ಇದ್ದರೆ, ಅವಿನ್ಯೂ ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಜನವೋ ಜನ. ಚಳುವಳಿ ಕನ್ನಡ ಎಲ್ಲೆಲ್ಲೂ ಹುಚ್ಚೆದ್ದುಬಿಡ್ತು. ಇದು ಅಲ್ಲಿಂದ ಶುರುವಾದಂಥ ಪ್ರವಾಹ ನಿಲ್ಲೇ ಇಲ್ಲ, ಎಲ್ಲೂ ಕಡಿಮೆ ಆಗಲೇ ಇಲ್ಲ. ಒಂದಾದ್ಮೇಲೆ ಒಂದು. ಈ ಚಳುವಳಿಯ ಪರಿಣಾಮ ಏನಿತ್ತು ಸರ್? ನಮಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, 60ರ ದಶಕದಲ್ಲಿ ಒಂದು ಚಳುವಳಿ ಶುರು ಮಾಡ್ತೀರಿ, 50 ಜನರಿಂದ ಶುರು ಆಗುತ್ತೆ, ಸಾವಿರಾರು ಜನ ಬರ್ತಾರೆ, ಆಮೇಲೆ ನಾಮಫಲಕಗಳು ಬದಲಾವಣೆ ಆದ್ವಲ್ಲ, ಆಗಿದ್ವಲ್ಲ. ಹೆದರಿದ್ರು, ಬೆದರಿದ್ರು. ನಾವೇನು ಅವಾಗ ಏನೋ ಗೌರವವಾಗಿ ನೀವು ಅಂತ ಹೇಳ್ತಿರಲಿಲ್ಲ. ನಾಮಫಲಕ ತೆಗಿಲ್ಲ ಅಂದರೆ, ಪರಭಾಷಾ ನಾಮಫಲಕ ತೆಗಿಲ್ಲ ಅಂದರೆ ನಾವೇ ಬೆಂಕಿ ಇಡ್ತೀವಿ ಅಂತ ಹೇಳ್ತಿದ್ದೋ. ಈ ಭಾಷೆ ಅವರನ್ನು ಬಂಧನದಲ್ಲಿಡ್ತು, ಹೆದರಿಕೆ ಆಯಿತು. ಕಿತ್ತಾಕಿದ್ರು, ನಾವು ಕಿತ್ತಾಕಿದೋ, ಬಣ್ಣ ಬಳ್ದೋ, ಬೇಕಾದಷ್ಟು ಒಂದು ಕಡೆಯಿಂದ ಇದು ಒಂದು ಕಿಚ್ಚು ಭಾರಿ ಪ್ರಮಾಣದಲ್ಲಿ ಶುರುವಾಗ್ಬಿಡ್ತು. ಎಲ್ಲೆಲ್ಲಿ ನೋಡಿದ್ರೂ ಶುರುವಾಗೋಯ್ತು. ವಟಾಳ್ ನಾಗರಾಜ್ ಸಭೆ ಅಂದರೆ ಒಂದೇ ಸಾರಿ ಮೇಲ್ಕೊಟ್ಟಿತ್ತು ಸರ್ರಂತ. ಒಂದು ಸಭೆ ವಾಟಾಳ್ ನಾಗರಾಜ್ ಅವ್ರದ್ದು ಸಭೆ ಅಂತ ಅಂದರೆ ಕನಿಷ್ಠ 5,000-10,000 ಜನ. ನನಗೆ ಎಣಿಸ್ತದೆ, ಏನು ಈ ವಯಸ್ಸಿನಲ್ಲಿ ಜನ ಏನು ಹುಚ್ಚು, ಏನು ಅಭಿಮಾನ, ಹುಚ್ಚೆದ್ದು ಕುಡಿದ್ಬಿಟ್ರು ವಾಟಾಳ್ ನಾಗರಾಜ್ ಅಂತೇಳಿ. ಸಭೆಗೆ ನಮ್ಮ ಸಭೆಗಳೆಲ್ಲ ಏನೋ ರೆಡಿಮೇಡ್ ಸಭೆಯಲ್ಲ. ತಕ್ಷಣ ಎಲ್ಲಿ ಮಹಡಿ ಇದೆ ಅಲ್ಲಿ ಮೈಕ್ ಕಟ್ಟೋದು, ಮಾಡಿ ಮೇಲೆ ಹತ್ತೋದು, ಭಾಷಣ ಮಾಡೋದು. ಎಲ್ಲ ಯಾವ ಮನೆಯವರು ನೀವು ನಮ್ಮ ಮನೆ ಮೇಲೆ ಹತ್ತಬೇಡಿ ಅಂತ ಹೇಳಲಿಲ್ಲ. ಯಾರು ಎಲ್ಲಿ ಹತ್ತೋದು, ಮೈಕ್ ಹಿಡಿಯೋದು, ಭಾಷಣ ಮಾಡೋದು. ರಸ್ತೆಯಲ್ಲಿ ಮೈಸೂರು ಬ್ಯಾಂಕ್ ಒಂದರಲ್ಲಿ ಸಾವಿರಾರು ಸಭೆಗಳನ್ನು ಮಾಡಿದ್ದೀವಿ. ಬಳೆಪೇಟೆಯಲ್ಲಿ ಮಾಡಿದ್ದೀವಿ, ಚಿಕ್ಕಪೇಟೆಯಲ್ಲಿ ಮಾಡಿದ್ದೀವಿ, ಚಿಕ್ಕಲಾಲ್ ಬಾಗಲ್ಲಿ ಮಾಡಿದ್ದೀವಿ. ಲೆಕ್ಕವಿಲ್ಲದಷ್ಟು ಸಭೆಗಳು. ಆ ಸಭೆ ಅಂದರೆ ಅದೊಂದು ಹೊಸ ಇದು. ಅದು ನೋಡೋಕ್ಕೆ ಖುಷಿ. ನಾವು ಒಂದೊಂದು ಮಾತಿಗೂ ನೆಕ್ಸ್ಟ್ ಮುಂದೇನು ಮಾತಾಡ್ತಾರೆ ವಾಟಾಳ್ ನಾಗರಾಜ್, ಒಂದೊಂದು ಮಾತಿಗೂ ಆ ಒಂದು ಜೋರು, ಶಬ್ದ, ಕೈ ಚಪ್ಪಾಳೆ, ಏನು ಒಂದು ದೊಡ್ಡ ಇದು. ಅಲ್ಲಿ ರಸ್ತೆ ಸ್ವಲ್ಪ ಖಾಲಿ ಇರೋದು, ರಸ್ತೆ ಖಾಲಿ ಇರೋದಕ್ಕೆ ಬಿಡಬಾರ್ದು ಅಂಥೇಳಿ ಜನ ಸೇರಿ ರಸ್ತೆ ತುಂಬಿತು, ಇನ್ಯಾರು ಬರೋಕ್ಕೆ ಕೂಡ್ದು. ನಮ್ಮದೇ ಸಭೆ ಮಧ್ಯೆ ಯಾರು ವಾಹನ ಹೊರಗೆ ಹೋಗಕ್ಕೆ ಕೂಡ್ದು ಸಭೆ ಮುಗಿಯವರೆಗೂ. ಏನು ಆ ಜನ ಅವತ್ತಿನ ಅಭಿಮಾನ. ಅದರಲ್ಲೂ ಹೋಟೆಲ್ ಕೆಲಸಗಾರರು ಆವತ್ತು ಎಲ್ಲ ಮಂಗಳೂರು, ಉಡುಪಿ, ಕಾರವಾರ ಹೋಟೆಲ್ ಕೆಲಸಗಾರರೆಲ್ಲ 100ಕ್ಕೆ 100 ಕನ್ನಡಿಗರು. ಎಲ್ಲ ಹೋಟೆಲ್ ಕೆಲಸಗಾರರು
ಹುಚ್ಚೆದ್ದು ಕನ್ನಡ ಚಳುವಳಿ ಬಂದ್ಬಿಟ್ರು. ಇದೇ ನಿಮ್ಮ ಮೊದಲ ದೊಡ್ಡ ಚಳುವಳಿನ ಸರ್? ಯಾವುದು? ಈ ಕನ್ನಡ ನಾಮಫಲಕ ಚಳುವಳಿ. ಹೌದು, ಅಲ್ಲಿಂದಲೇ ಆರಂಭ. ಅದಕ್ಕಿಂತ ಮುಂಚೆ ನಿಮಗೆ ಹೇಳೋದಾದ್ರೆ ಚಳುವಳಿಗಿಂತ ಹೆಚ್ಚಾಗಿ ನಾವು ಬೆಂಗಳೂರಿನಲ್ಲಿ, ನಾನು ನನ್ನ ಜೊತೆಯಲ್ಲಿ ನರಸಿಂಹರಾಜು, TR ನರಸಿಂಹರಾಜು ದೊಡ್ಡ ನಟ, ಅವರ ನೆಂಟರು ಹುಡುಗ, ಅವರಿಬ್ಬರು 3 ಜನ ಸೇರಿ ಆವಾಗ ನಾವೇನು ಮಾಡೋದು ಅಂದರೆ, ಒಂದು ನಮಗೆ ಮದ್ರಾಸ್ನಲ್ಲಿ ನಮ್ಮ ನಟರುಗಳೆಲ್ಲ ಮದ್ರಾಸ್ಲಿದ್ದರು. ಎಲ್ಲ ನಟರುಗಳು, ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ನರಸಿಂಹರಾಜ್, ಬಾಲಕೃಷ್ಣ, GV ಅಯ್ಯರು, ಈ ಥರ ಭಾಳ, ಉಡ್ಸೂರು ಕೃಷ್ಣಮೂರ್ತಿ, ಪಂತ್ಲು, BR ಪಂತ್ಲು ಎಲ್ಲ ಏನು ದೊಡ್ಡ ಇದೆಲ್ಲ ಇತ್ತು. ರಾ ಫಿಲಮ್ಸು ನಿಂತೋಯ್ತಲ್ಲಿ, ರಾ ಫಿಲಮ್ಸು ಇಲ್ಲ. ಆವಾಗ ನಾವು ಅವ್ರನ್ನ ಬೆಂಗಳೂರಿಗೆ ಕರೆಸಿ ಎಲ್ಲ ನಟರುಗಳನ್ನು ಸೇರಿ ಟೌನ್ ಹಾಲ್ನಲ್ಲಿ, ಗಾಂಧಿನಗರದಲ್ಲಿ ಗುಬ್ಬಿ ರಂಗಮಂದಿರ, ಗುಬ್ಬಿ ವೀರಣ್ಣವರು ಭಾರಿ ದೊಡ್ಡ ನಾಟಕಕಾರರು, ಗುಬ್ಬಿ ವೀರಣ್ಣ, B. ಜಯಮ್ಮ ಅವರಿಬ್ಬರದು ಜೋಡಿ ಆದರ್ಶ, ಅವ್ರದ್ದು ಗುಬ್ಬಿ ಕಂಪ್ನಿ, ಅಲ್ಲಿ ನಾಟಕ, ಟೌನ್ ಹಾಲ್ನಲ್ಲಿ ನಾಟಕ. ನಮ್ಮ ನಾಟಕಗಳಿಗೆ ಏನು ಪ್ರಜಾವಾಣಿ ಮಾಲೀಕರು KN ಗುರುಸ್ವಾಮಿಯವರು ಬಂದು ಕೂತ್ಕೊಳ್ಳೋರು. ಕಿಡಿ ಶೇಷಪ್ಪ ಅಂಥೇಳಿ, ಕಿಡಿ ಪತ್ರಿಕೆ ಅಂತ ಹೇಳಿದ್ರೆ ಆವತ್ತು ಕರ್ನಾಟಕದಲ್ಲಿ 4 ಪುಟ, ಅದ್ಭುತವಾದಂಥ ವ್ಯಕ್ತಿ ಕಿಡಿ ಶೇಷಪ್ಪನವರು. ಆ ಬರವಣಿಗೆ, ಒಂದೊಂದು ಬರವಣಿಗೆಗೂ ಸರ್ಕಾರ ನಡುಕ್ತಾ ಇತ್ತು. ಆಗ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆ ಕಾಲದಲ್ಲಿ. ಅಂಥ ಒಬ್ಬ ಮಹಾ ವ್ಯಕ್ತಿನೂ ನಮ್ಮ ಸಮಾರಂಭಕ್ಕೆಲ್ಲ ಬರೋರು, ಕೂತ್ಕೊಳ್ಳೋರು, ಭಾಷಣ ಮಾಡೋರು, ಮಾತನಾಡೋರು. ಅದ್ರ ಜೊತೆಗೆ P. ಕಾಳಿಂಗರಾವ್ ಅಂತೇಳಿ ಅದ್ಭುತವಾದಂಥ ಜಾನಪದ ಕೋಗಿಲೆ, ಕನ್ನಡದ ಕೋಗಿಲೆ P. ಕಾಳಿಂಗರಾವ್. ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಅಂಥ ಒಬ್ಬ ಅದ್ಭುತವಾದ ವ್ಯಕ್ತಿ ಇವತ್ತು ಸಿಗ್ತಾ ಇಲ್ಲ. ಅಂಥ ಅವರೆಲ್ಲ ಆವಾಗ ನಾಟಕಗಳನ್ನ ಆಡಿಸಿ ರಂಗಭೂಮಿಗೆ ಬಹಳ ಕೆಲಸ, ಕಲಾವಿಲಾಸಿ ರಂಗಭೂಮಿಗಳು, ಕಲಾವಿದರುಗಳು ಕರೆಸಿ, ಸಿನಿಮಾ ನಟರುಗಳು, ಈ ಥರ ಅದೊಂಥರ ಸಾಂಸ್ಕೃತಿಕವಾದಂಥ ಚಳುವಳಿ ಬರ್ತಾ ಇತ್ತು ನಮ್ಮ ಜೊತೆಯಲ್ಲಿ. ನಾಟಕದ ಮೂಲಕ ಚಳುವಳಿ ಆರಂಭ ಆಗಿತ್ತು. ನಾಟಕದ ಮೂಲಕ ಯಾವ ನಾಟಕ ಬೆಂಗಳೂರಲ್ಲಾದ್ರೂ ಪ್ರತಿ ನಾಟಕದಲ್ಲೂ ವಾಟಾಳ್ ನಾಗರಾಜ್ ಭಾಷಣ ಇರಬೇಕು. ಪ್ರತಿ ನಾಟಕದಲ್ಲೂ ಗುಬ್ಬಿ ಕಂಪ್ನಿಯಲ್ಲಿ ನಾಟಕ, ಈ ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಈಗ ಏನಿದೆ, ಸುಭಾಷ್ ನಗರ, ಅಲ್ಲಿ ಹಿರಣ್ಣಯ್ಯ ಮಿತ್ರಮಂಡಲಿ ಅಂತ, ಮಾಸ್ಟರ್ ಹಿರಣ್ಣಯ್ಯ, ಅವ್ರ ತಂದೆ K. ಹಿರಣ್ಣಯ್ಯ, ಅವರಿಲ್ಲ ಮಾಸ್ಟರ್ ಹಿರಣ್ಣಯ್ಯ, ನೀವು ಕೇಳಿರ್ಬೇಕು. ಅವರು ಭಾಳ ಅದ್ಭುತವಾದಂಥ ವ್ಯಕ್ತಿ. ಲಂಚಾವತಾರ ಅಂತ ನಾಟಕ, ಅಲ್ಲಿ ಲಂಚಾವತಾರ ಏನು ಪ್ರತಿ ದಿನ ಜನ ದಿನ ಅವನೊಂದು ಮಾತು, ಒಂದು ಜುಗಲ್ಬಂದಿ ಥರ ಇರ್ತಿತ್ತು. ಹೌದು, ಭಾಳ ಚೆನ್ನಾಗಿತ್ತು ಅದು ಆ ಸಂದರ್ಭ. ಆವತ್ತಿನಿದು ನಾಟಕಗಳು, ಅದರಲ್ಲಿ ಬಶೀರ್ ಅಂತ ಮಹಾನ್ ವ್ಯಕ್ತಿ ಬಶೀರ್ ಸುಮಾರು 40 ನಾಟಕಗಳನ್ನು ಬರೆದಿದ್ದರು, ಒಂದಲ್ಲ ಎರಡಲ್ಲ. ಇದ್ದಾರೆ ಈಗ. ಅವರು ಸರ್ಕಾರಿ ನೌಕರರಾಗಿದ್ದರು. ನಾಟಕ ಬರೆದು ಪ್ರತಿ ನಾಟಕ ಪ್ರದರ್ಶನದಲ್ಲಿ ಕಾಯಂ ವಾಟಾಳ್ ನಾಗರಾಜ್ ಭಾಷಣ ಇರಬೇಕು. ಪ್ರತಿ ನಾಟಕದಲ್ಲೂ ಅನೇಕ ಅದ್ಭುತವಾದ ನಾಟಕಗಳನ್ನು ಬರೆದ್ರು ಇರಬೇಕು. ಈಗ ನಾಟಕಗಳ ಮೂಲಕ ಒಂದು ಸಾಂಸ್ಕೃತಿಕ ಚಳುವಳಿ ಹಮ್ಮಿಕೊಂಡಿದ್ದು ವಾಟಾಳ್ ನಾಗರಾಜ್. ಸಾಂಸ್ಕೃತಿಕ ಜೀವನದಲ್ಲೇ ನಾಟಕ ಚಳುವಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.